ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಬಳಿಯಿದ್ದ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲ ಸಂಪನ್ಮೂಲ ಯಾರ ಪಾಲಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. 2 ಇಲಾಖೆಗಳನ್ನ ಬೆಂಗಳೂರು ಶಾಸಕರಿಗೆ ನೀಡಿಬಿಡ್ತಾರ ಡಿಕೆ ಶಿವಕುಮಾರ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ 4 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 4ರಲ್ಲಿ ಯಾರ ಪಾಲಾಗಬಹುದು ಈ ಖಾತೆ? ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಇಬ್ಬರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಫೈಟ್ ಇದೆಯಂತೆ. ಇತ್ತ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಅತಿ ಹೆಚ್ಚಿನ ಒಲವು ಇಟ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರಂತೆ. ಫಾರ್ ಅ ಚೇಂಜ್ ಬರೀ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಸಾರಿಗೆ ಇಲಾಖೆ ಅಲ್ಲ, ಈ ಹಿಂದೆ ಸಚಿವರಾದಾಗ್ಲೂ ಸಾರಿಗೆ ಇಲಾಖೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಪದೇ ಪದೇ ಸಾರಿಗೆ ಇಲಾಖೆ ಅದ್ರ ಹೊರತುಪಡಿಸಿ ಬೇರೆ ಜವಾಬ್ದಾರಿಯನ್ನ ತಗೊಳ್ಳಿ, ನೀವು ಸಮರ್ಥರಿದ್ದೀರಿ ಅಂತ ಡಿಕೆ ಶಿವಕುಮಾರ್ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಒತ್ತಡಕ್ಕೆ ಮಣಿದು ಪರಮೇಶ್ವರ್ ಅವರಿಗೆ ಏನಾದ್ರೂ ಬೆಂಗಳೂರು ಉಸ್ತುವಾರಿ ಕೊಟ್ಟು ಬಿಡ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಜವಾಬ್ದಾರಿ ಅಂದ್ರೆ ಒಂದು ಹಿಡಿತ ಬರುತ್ತೆ ಬೆಂಗಳೂರಿನಲ್ಲಿ ಅನ್ನೋ ಕಾರಣಕ್ಕೇನೆ ಆ ಖಾತೆಗೆ ಸಂಬಂಧಪಟ್ಟಂತೆ ಸಖತ್ ಡಿಮ್ಯಾಂಡ್ ಇದೆ. ಈ ಹಿಂದೆ ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಆ ಖಾತೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಕಾರಣ ಬೆಂಗಳೂರಿನಲ್ಲೇ ಇದ್ದವರು, ಇಲ್ಲೇ ಹುಟ್ಟಿ ಬೆಳೆದವರು, ಬೆಂಗಳೂರಿನ ಆಳ ಅಗಲ ಇಲ್ಲಿರುವಂತಹ ವಾಸ್ತವ ಸಮಸ್ಯೆಗಳು ಏನ್ ಮಾಡಿದ್ರೆ ಏನಾಗುತ್ತೆ ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಂಡವರು ಖಾತೆಯ ಜವಾಬ್ದಾರಿ ಕೊಟ್ಟಾಗ ಅದನ್ನ ತುಂಬಾ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ. ಸೊ ಹಂಗಾಗಿ ಈ ಖಾತೆಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ಗಳಿದೆ ಅಂತ. ಸೊ ಹಂಗಾಗಿ ಬೆಂಗಳೂರಿನ ಜವಾಬ್ದಾರಿ ಯಾರ ಹೆಗ್ಲಿಗೆ ಹೋಗುತ್ತೆ? ಬಹುತೇಕ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆಯನ್ನ ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ರಾಮಲಿಂಗಾರೆಡ್ಡಿ ಅವರಂತೂ ಸಾರಿಗೆ ಇಲಾಖೆಯ ಜವಾಬ್ದಾರಿ ಹೊತ್ತು ಬರೀ ಸಿದ್ದರಾಮಯ್ಯನವರ ಸಂಪುಟ ಅಲ್ಲ, ಈ ಹಿಂದೆ ಕೂಡ ಎಲ್ಲ ಸಚಿವರಾದಾಗ ಬರೀ ಅದೇ ಖಾತೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. ಹಂಗಾಗಿ ಫಾರ್ ಅ ಚೇಂಜ್ ಅನ್ನೋ ರೀತಿಯಲ್ಲಿ ಅವ್ರಿಗೇನಾದ್ರೂ ಬೆಂಗಳೂರಿನ ಜವಾಬ್ದಾರಿಯನ್ನ ಕೊಡುತ್ತಾ ಪಕ್ಷ ಅನ್ನೋದು ಪ್ರಶ್ನೆ. ಡಿಕೆ ಶಿವಕುಮಾರ್ ಹಂಗೆ ಒಲವು ಹೊಂದಿದ್ದಾರಂತೆ, ಹಂಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಮತ್ತೊಂದು ವಿಚಾರ ಗಮನಿಸಬೇಕು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಷ್ಟು ದಿನಗಳ ಕಾಲ ಗೃಹ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದವರು. ಬಟ್ ಅವ್ರಿಗೂ ಕೂಡ ಫಾರ್ ಅ ಚೇಂಜ್ ಅನ್ನೋ ರೀತಿಯಲ್ಲಿ ಈ ಬಾರಿ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ಕೊಡೋ ಸಾಧ್ಯತೆ ಇದೆ. ಈ ಹಿಂದೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. ಬಟ್ ಅದನ್ನ ಈಗ ಪರಮೇಶ್ವರ್ ಅವರಿಗೆ ಶಿಫ್ಟ್ ಮಾಡೋ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ತದನಂತರದಲ್ಲಿ ನಾವು ಗಮನಿಸಬೇಕು, ಸತೀಶ್ ಜಾರಕಿಹೊಳಿ ಅವರು ಯಥಾವತ್ತಾಗಿ ಯಾವ ಇಲಾಖೆಯ ಜವಾಬ್ದಾರಿಯನ್ನ ಈ ಹಿಂದೆ ನಿರ್ವಹಣೆ ಮಾಡಿದ್ರು ಅಗೇನ್ ಅದೇ ಜವಾಬ್ದಾರಿಯನ್ನ ಕೇಳಿದ್ದಾರೆ ಕೂಡ. ಜೊತೆಗೆ ಪಕ್ಷ ಕೂಡ ಅದನ್ನೇ ಕೊಡೋ ಮನಸ್ಸು ಮಾಡಿದೆ. ಅದು ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿ ಅಂತ. ಹಂಗಾಗಿ ಅದರಲ್ಲಿ ಅವರು ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಕಾದ್ ನೋಡ್ಬೇಕು. ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವ್ರಿಗೆ ಯಾವ ಖಾತೆ ಕೊಡೋದು ಅನ್ನೋದ್ರ ಬಗ್ಗೆ ಚರ್ಚೆಗಳಾದಾಗ ಅವ್ರಿಗೆ ಉನ್ನತ ಶಿಕ್ಷಣದ ಜವಾಬ್ದಾರಿ ಕೊಡೋದಕ್ಕೆ ಪಕ್ಷ ಒಲವು ತೋರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಆಲ್ಮೋಸ್ಟ್ ಫಸ್ಟ್ ಲಿಸ್ಟ್ ಅಲ್ಲಿ ಇರುವಂತಹ ಸಚಿವರು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರೇ. ಹಂಗಾಗಿ ಇದ್ದಂತ ಖಾತೆಗಳನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕಿಂತ ಪವರ್ಫುಲ್ ಖಾತೆಗಳು ಸಿಕ್ಕರೂ ಕೂಡ ಖುಷಿನೇ ಅಲ್ವಾ? ಹಂಗಾಗಿ ಯಾವ ಖಾತೆಗೆ ಹೆಚ್ಚು ಡಿಮ್ಯಾಂಡ್ ಇದೆ, ಯಾವ್ಯಾವ ರೀತಿ ಸಾಧ್ಯತೆಗಳನ್ನ ನೋಡಬಹುದು, ಯಾರಿಗೆ ಯಾವ ಜವಾಬ್ದಾರಿ ಸಿಕ್ಕರೆ ಒಳ್ಳೇದು ಅಂತ? ಎಸ್ ಶ್ರುತಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಇದೀಗ ಪ್ರಧಾನ ಮಾಡಿ ಒಂದು ಅಧಿಕಾರವನ್ನ ನಡೆಸುತ್ತಿದ್ದಾರೆ. ಇವರ ಒಂದು ಸಂಪುಟದಲ್ಲಿ ಯಾರಿಗೆ ಯಾವ ಖಾತೆಗಳು ಸಿಗಬೇಕನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ಹೊಸ ಬದಲಾವಣೆಗಳನ್ನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಪರಮೇಶ್ವರ್ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾರಿಗೆ ಯಾವ ಖಾತೆಗಳು ಸಿಗ್ತವೆ ಅನ್ನೋಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮತ್ತೆ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ ಸಚಿವರು ನಮಗೆ ಅದೇ ಖಾತೆಗಳನ್ನು ಕೊಡಿ, ಈಗಾಗಲೇ ಆ ಒಂದು ಖಾತೆಗಳಲ್ಲಿ ಕೆಲಸಗಳನ್ನು ಮಾಡಿದ್ದೇವೆ, ಒಂದಿಷ್ಟು ಅನುಭವವನ್ನು ಪಡೆದಿದ್ದೇವೆ, ಮುಂದೆ ಅದೇ ಖಾತೆಯನ್ನು ಕೊಟ್ಟರೆ ಒಂದು ಅಭಿವೃದ್ಧಿ ಕೆಲಸಗಳು ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಸಚಿವರು ಇಡ್ತಿದ್ದಾರೆ. ಆದರೆ ಬದಲಾವಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಯಾರಿಗೆ ಯಾವ ಖಾತೆಗಳು ಸಿಗ್ತವೆ ಅನ್ನೋಂಥ ಕುತೂಹಲ ಇರುವಂಥದ್ದು. ಪ್ರಮುಖವಾಗಿ ಡಿ ಸಿ ಎಂ ಆಗಿರುವಂತಹ
ಪರಮೇಶ್ವರ್ ಅವರಿಗೆ ಒಂದು ಕಂದಾಯ ಇಲಾಖೆಯನ್ನು ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರು ಗೃಹ ಖಾತೆಯನ್ನ ಇಷ್ಟು ದಿನಗಳ ಕಾಲ ನಿಭಾಯಿಸಿದ್ರು, ಈಗ DCM ಆಗಿದ್ದಾರೆ. ಹೀಗಾಗಿ ಅವರಿಗೆ ಕಂದಾಯ ಇಲಾಖೆಯನ್ನು ಕೊಡ್ತಾರೆ ಎನ್ನಲಾಗ್ತಾ ಇದೆ. ಜೊತೆಗೆ MB ಪಾಟೀಲ್ ಅವರಿಗೆ ಬೃಹತ್ ಇಲಾಖೆಯ ಖಾತೆಯ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಲೋಕೋಪಯೋಗಿ ಖಾತೆಯನ್ನು ನನಗೆ ಕೊಡಿ, ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜಾರ್ಜ್ ಅವರಿಗೆ ಇಂಧನ ಮತ್ತು ಬೃಹತ್ ಕೈಗಾರಿಕೆ ಎರಡರಲ್ಲೂ ಕೂಡ ಆಸಕ್ತಿ ಇದೆ. ಹೀಗಾಗಿ ಈಗಾಗಲೇ ಇಂಧನ ಇಲಾಖೆಯನ್ನು ಅವರು ಮುನ್ನಡೆಸ್ತಾ ಇರುವಂತದ್ರಿಂದ ಅದೇ ಖಾತೆಯನ್ನ DK ಶಿವಕುಮಾರ್ ಅವರು ಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಇದೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಗೃಹ ಇಲಾಖೆಯನ್ನ ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಬಲವಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಈ ಒಂದು ಖಾತೆಗೆ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಪರಮೇಶ್ವರ್ ಅವರ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆಯನ್ನು ಮುನ್ನಡೆಸ್ತಾರೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಇಲಾಖೆಗೆ ಸಚಿವರಾಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಬೆಂಗಳೂರು ಉಸ್ತುವಾರಿ ಕೇಳ್ತಿದ್ದಾರೆ, ಮತ್ತೆ ಬೆಂಗಳೂರು ಅಭಿವೃದ್ಧಿಯ ಕೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಹೀಗಾಗಿ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಅರಣ್ಯ ಇಲಾಖೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ RDPR ಖಾತೆ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆಯ ಒಂದು ಖಾತೆಯನ್ನ ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕ ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗಿ ನಿನ್ನೆಷ್ಟೇ ಪದಗ್ರಹಣವನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂತದ್ದು. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಸಚಿವರಾಗಿದ್ದರು, ಅವರಿಗೆ ಹೈಯರ್ ಎಜುಕೇಶನ್ ಅನ್ನ ಕೊಡಲಾಗುತ್ತೆ ಅನ್ನುವಂಥ ಮಾತಿದೆ. ಮತ್ತೆ UT ಖಾದರ್ ಅವರು ಹೊಸದಾಗಿ ಸ್ಪೀಕರ್ ಆಗಿದ್ದಂಥವ್ರು ಈಗ ಸಚಿವರಾಗಿದ್ದಾರೆ, ಅವರಿಗೆ ಆರೋಗ್ಯ ಮತ್ತು ಇಂಧನ ಇಲಾಖೆ ಎರಡರಲ್ಲೂ ಕೂಡ ಹೆಸರನ್ನು ಕೇಳಿ ಬರ್ತಾ ಇದೆ. ಜೊತೆಗೆ KH ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಈ ಒಂದು 14 ಜನದಲ್ಲಿ DCM ಮತ್ತು CM ಆಗಿ ಆಯ್ಕೆ ಆಗಿರುವಂತದ್ದು. ಮಿಕ್ಕಿದ ಸಚಿವರಿಗೆ ಈ ಒಂದು ಖಾತೆಗಳ ಹೆಸರುಗಳನ್ನ ಕೇಳಿ ಬರ್ತಾ ಇದೆ. ಇನ್ನೇನು ಅಧಿಕೃತವಾಗಿ ಖಾತೆಗಳ ಹಂಚಿಕೆ ಇನ್ನೇನು 2 ದಿನಗಳಲ್ಲಿ ಆಗುವಂತದ್ದು. ಅದಾದ ಬಳಿಕ ಅಧಿಕೃತವಾಗಿ ಯಾರಿಗೆ ಯಾವ ಖಾತೆಗಳು ಹಂಚಿಕೆ ಆಗುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಪಟ್ಟಿ ಕೂಡ ಬಿಡುಗಡೆ ಆಗುತ್ತಿದೆ. ಜೂನ್ 18ರ ಬಳಿಕ ಸಚಿವರ ಒಂದು ಎಲ್ಲ ಸಚಿವರ ಪದಗ್ರಹಣ ಆಗುವಂತದ್ದು, ಮತ್ತೆ ಜೂನ್ 18ರ ಬಳಿಕ ಇಡೀ DK ಶಿವಕುಮಾರ್ ಅವರ ಸಂಪುಟ ರಚನೆ ಆಗುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ಒಂದಿಷ್ಟು ಜವಾಬ್ದಾರಿತ ಖಾತೆಗಳನ್ನ ಹಿರಿಯರಿಗೆ ಹಂಚಿಕೆ ಮಾಡಿದ ಬಳಿಕ ಹೊಸ ಮುಖಗಳಿಗೆ ಅಥವಾ ಹೊಸಬರಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಒಂದಿಷ್ಟು ಬದಲಾವಣೆಗಳನ್ನ ಕಾಣಬಹುದಾಗಿದೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.